ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಅವತ್ತಿನ ದಿವಸದ್ದೇ ಸೆಕೆಂಡ್ ವಿಡಿಯೋ, ಅಂದರೆ ಎರಡನೇ ವಿಡಿಯೋ. ಸೊ ನಂದೆಲ್ಲ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಇಲ್ಲಿ ಅಪ್ಪದು ಬರ್ಡೇ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ 50 ಇಯರ್ಸ್ ಕಂಪ್ಲೀಟಾಗಿ 51 ಇಯರ್ಸಿಗೆ ಬಿದ್ದಿದೆ. ಸೊ ಫುಲ್ ಸೆಲೆಬ್ರೇಷನ್. ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿದ್ವಲ್ಲ, ಸೊ ಅದ್ರ ಜೊತೆಗೆ ಈ ಸೆಲೆಬ್ರೇಷನ್ನು ಮಾಡೋಣ ಅಂತ ಮಾಡಿದ್ವಿ. ಇದ್ರದ್ದು ಅಷ್ಟು ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ, ಸೊ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ನೋಡಿ ಕಂಪ್ಲೀಟ್ ವೀಡಿಯೋನ. ಸೊ ಇಲ್ಲಿ ಎಲ್ಲರೂ ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಶಾರ್ಟ್ಸಲ್ಲಿ ನೋಡಿರ್ತೀರ ಅನಿಸುತ್ತೆ, ಕನ್ಫ್ಯೂಸ್ ಆಗಿರುತ್ತೆ. ಇದು ಡ್ಯಾಡಿ ಬರ್ಡೇನ ಅಥವಾ ಪವಿತ್ರದಿದ ಫಂಕ್ಷನ್ನ ಅಂತ. ಸೊ ಎಲ್ಲರೂ ಸೇರಿದ್ದು ಫಸ್ಟ್ ನಮ್ಮಪ್ಪ ನನಗೆ ಕೊಡ್ತಿದ್ದಾರೆ ತಿನ್ನೋದಕ್ಕಂತ. ಸೊ ಕೌಶಿಕ್ನ ಕರಿತಿದ್ದಾರೆ ಹಂಗೆ ಬಾಬಾ ಅಂತ. ಸೊ ಎಲ್ಲರೂ ಇದ್ರೆ ಖುಷಿ ಅಲ್ವಾ ಅವ್ರಿಗೂ ಅಂತ ಹೇಳಿ ಒಂದು ಸೆಲೆಬ್ರೇಷನ್ ಹಾಗೆ ಆಗಿಬಿಡ್ಲಿ ಅಂತ ಮಾಡಿದ್ವಿ. ಸೊ ನೋಡ್ತಿರ್ಬೋದು ವಿಡಿಯೋ. ನಿಜ ಯಾರು ತೆಗಿತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ತೆಗೆದುಕೊಟ್ಟಿದ್ದಾರೆ. ಶಕ್ತಿನೂ ಅಲ್ಲದೆ ಮೋಸ್ಟ್ಲಿ ಗಾಯು ಅನಿಸುತ್ತೆ, ಅಥವಾ ನಮ್ಮ ಅಕ್ಕದಿರಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದು ಗಿಫ್ಟ್ ಥರ ನಮ್ಮ ಅಪ್ಪಗೆ ಡೆಕೋರ್ ಪೀಸ್ ಇತ್ತಲ್ಲ, ಡೆಕೋರೇಷನ್ ಹೊಡೆದು ಆ ಗಿಫ್ಟ್ ಪೀಸ್ ಎತ್ಕೊಡ್ತಾ ಇದ್ದಾರೆ. ನಾವೆಲ್ಲ ತಮಾಷೆಯಾಗಿ ಕಾಲು ಎಳ್ಕೊಂಡು ಮಾತಾಡಿಕೊಂಡು ಇದ್ವಿ. ಸೊ ಜಾಸ್ತಿ ಕೇಕ್ ಯಾರಿಗೂ ತಿನ್ನಿಸಿಲ್ಲ, ಊಟಕ್ಕೆ ಹಾಗೆ ಇಡೋಣ ಅಂದ್ಕೊಂಡು ಕೇಕ್ನ ಮರ್ತೇ ಹೋಗಿದ್ದೀವಿ. ಯಾರಿಗೂ ಇಡಲೇ ಇಲ್ಲ ನಾವು ಕೇಕ್ನ, ಹಂಗಾಗೋಯ್ತು. ಸೊ ಅದು ಲಾಸ್ಟಲ್ಲಿ ನನ್ನ ಕಸಿನ್ಸು ಮತ್ತು ಅಪ್ಪ ಅವರು ಎಲ್ಲ ಕೂಡ ಬಾಕ್ಸಸ್ಗೆ ಇದು ಮಾಡಿ ಕೊಟ್ಟರು. ವೇಸ್ಟ್ ಏನೂ ಆಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾನೆ ಇದ್ದೀನಿ. ಥ್ಯಾಂಕ್ ಯು ಅಂತ. ನಿಜಕ್ಕೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೊ ಹಾಗೆ ನೆಕ್ಸ್ಟು ಊಟಕ್ಕೆ ಸಿಂಪಲ್ ವೆಜ್ ಊಟನೇ ಇತ್ತು. ಸೊ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಎಲ್ಲರೂ ಹೇಳ್ತಿದ್ರು, ಬಟ್ ಫೈನಲಿ ಎಲ್ಲ ಕೂಡ ಚೆನ್ನಾಗಿತ್ತು. ಸೊ ಚಿರೋಟಿ, ಲಾಡು, ಒಬ್ಬಟ್ಟು, ಅನ್ನ, ಸಾಂಬಾರು, ಪಲಾವ್, 3 ಥರ ಪಲ್ಯ, ಒಂದು ಹಪ್ಪಳ, ಮತ್ತು ರಸಮ್, ಪಾಯಸ, ನಾರ್ಮಲ್ ಆ್ಯಸ್ ಯೂಶುವಲ್ ವೆಜ್ ಊಟ ಏನೇನಿರುತ್ತೋ ಅದೆಲ್ಲ ಕೂಡ ಆಯಿತು. ಇಲ್ಲಿ ನಾನು ಕೂಡ ಸೆಕೆಂಡ್ ಪಂಕ್ತಿ ಕೂತ್ಕೊಂಡೆ ಊಟ ಮಾಡೋಣ ಅಂತ. ಎಲ್ಲ ಬೇಗನೆ ಮುಗೀತು, ಬಿಕಾಸ್ ನಾವು 4 o'clock ಒಳಗೆ ಮನೆಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಲಾಸ್ಟಿಗೆ ಇಲ್ಲಿ ಎಲ್ಲ ಗಂಡು ಮಕ್ಕಳು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇನ್ನೂ 2 ಅಣ್ಣಂದಿರು ಬಂದಿದ್ದರು, ಅವ್ರದ್ದು ಕ್ಲಿಪ್ಪಿಂಗ್ಸ್ ತೆಗೊಳ್ಳೋದಕ್ಕೆ ಆಗಲಿಲ್ಲ. ನೋಡಿ ಕಂಪ್ಲೀಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು. ಇವರೆಲ್ಲ ದೊಡ್ಡವರಾದ್ಮೇಲೆ ವಿಡಿಯೋ ನೋಡಿಕೊಂಡ್ರೆ ನಾನಾಯ್ತು ಅಂದ್ಕೋತಾರೆ. ಅದಕ್ಕೆ ಪುಟಾಣಿಗಳದೆಲ್ಲ ಒಂದು ವಿಡಿಯೋ ಮಾಡಿ ತೆಗೆದಿಟ್ಟೆ. ಸೊ ನೋಡ್ಬೋದು ಇಲ್ಲಿ ಡೆಕೋರೇಷನ್ಸು. ಅದೇ ಮಕ್ಕಳು ಬಲೂನ್ ಕೇಳ್ತಾರಲ್ಲ, ಕಿತ್ಕೊಡೋಕ್ಕೆ ಆಗ್ತಾಯಿಲ್ಲ ಅದನ್ನು. ಸೊ ನಮ್ಮ ರಾಜೇತರು ಬೆಳಿಗ್ಗೆನೇ ಬಂದು ಹೋದರು, ಬಿಕಾಸ್ ಇನ್ನೊಂದು ಫಂಕ್ಷನ್ ಇತ್ತು ಅಂತ. ಅವತ್ತು ಬ್ಯಾಕ್ ಟು ಬ್ಯಾಕ್ ಎಲ್ರಿಗೂ ಫಂಕ್ಷನ್ಸು. ಸೊ ದಟ್ ಮತ್ತೆ ವಾಪಸ್ ಬಂದರು. ನಮ್ಗೆ ಅದು ತುಂಬಾ ಖುಷಿ ಆಯಿತು. ಡ್ಯಾನ್ಸ್ ಆಡ್ಕೊಂಡು ಅಟ್ಲೀಸ್ಟ್ ಸೈಲೆಂಟ್. ಅಷ್ಟೇನಾ? ಡ್ಯಾನ್ಸ್ ಅದೇ. Where are you going? Out in the garden. Dancing. Pretty butterfly. Lovely butterfly. ಇರ್ಬೋದು. ಇಲ್ಲಿ ಮಕ್ಕಳೆಲ್ಲ ಜೋರಾಗಿ ಮ್ಯೂಸಿಕ್ನ ಹಾಕ್ಕೊಂಡು ನಾವಿಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಿದ್ವಿ. ನಿಜ ಇದೆಲ್ಲ ಅವರೇ ದೊಡ್ಡವರಾದ್ಮೇಲೆ ನೋಡ್ಕೊಳ್ತಿದ್ರೆ ಅವ್ರಿಗೆ ನಗು ಬರುತ್ತೆ. ಆದರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಗೊತ್ತಾ, ಸೇಮ್ ಅಲ್ಲಿರೋದನ್ನ ನೋಡ್ಕೊಂಡು ಹಂಗೆ ಮಾಡಿದ್ದಾನೆ. ತುಂಬ ಖುಷಿ ಆಯಿತು. ಸೊ ಟೈಮ್ ಟು
ಸಿ ಬಾಯ್. ಅಮ್ಮ ಮನೆಗೆ ಹೊರಟಿದ್ದೀವಿ ಎಲ್ಲರೂ ಕೂಡ, ನಾನು ಅಮ್ಮ ಅಪ್ಪ ಹಾಗೆ ಅಜ್ಜಿ ಬಂದರು ನಮ್ಮ ಜೊತೆ. ಸೊ ನೈಸ್ ರೋಡಲ್ಲಿಂದೆ ಅಮ್ಮ ಮನೆಗೆ ಹೊರಟೆ. ಒಂದು 10 to 15 ಡೇಸ್ ಇದ್ಬಿಟ್ಟು ಬರೋಣ ಅಂತ. 1 2 to 3 ಡೇಸ್ ಇರಬೇಕಷ್ಟೇ. ನೋಡೋಕೆ ಹೋದರೆ ಸುಮ್ಮನೆ ಬದಲಾವಣೆ, ನಿದ್ದೆ ಮಾಡೋಕ್ಕೆ ಜಾಗ ಬದಲಾಯಿಸೋ ಥರ ಬಂದ್ವಿ. ಅಮ್ಮಂಗೆ ಫುಲ್ಲು ಹುಷಾರಿಲ್ಲ ಪಾಪ, ರಾತ್ರಿ ಎಲ್ಲ ನಿದ್ದೆ ಇಲ್ದಿರೆ ಫುಲ್ ಡಲ್ ಆಗಿಬಿಟ್ಟಿದ್ದಾರೆ. ಅವರು ನೋಡೋಕ್ಕೆ ಆಗ್ತಿಲ್ಲ. ಬಟ್ ಸ್ಟಿಲ್ ಒಂದು ಖುಷಿ ಅಲ್ವಾ, ಮಾಡಲೇಬೇಕು ಮಗಳಿಗೆ ಅಂತ. ನಾನು ಬಿಡಮ್ಮ ಏನು ರುಚಿಯಲ್ಸ್ ನೀನು ಹೋಗಿ ರೆಸ್ಟ್ ಮಾಡು ಅಂದರೆ ಇಲ್ಲ ಮಾಡ್ತೀನಿ ಅಂತ ಒಳಗೋಗಿ ಆರತಿ ತೊಗೊಂಬರೋದಕ್ಕೂ ಹೋಗಿದ್ದಾರೆ. ನಿಜ ಅಯ್ಯೋ ಅನ್ಸುತ್ತೆ ಎಲ್ಲರೂ ಖುಷಿಯಾಗಿದ್ದಾಗ ಹಾಗೆ. ಬಿಕಾಸ್ ಅವರು ರಾತ್ರಿ ಎಲ್ಲ ಮನೇಲೇ ಅಲ್ವಾ ಎಲ್ಲ ಮಾಡಿದ್ದು, ಕಸ್ಟರ್ಡ್ ಅಂತೆ, ನನಗೆ ರೈಸ್ ಮಾಡೋದಂತೆ, ಸ್ಲೀಪ್ಲೆಸ್ ನೈಟ್ಸು. ಅವ್ರಿಗೇನೋ ಒಂಥರ ಖುಷಿ. ಇವಾಗ ಎಂಟ್ರ ಅದೇ ಅಮ್ಮ ಮನೆಗೆ. ಸೊ ಹಾಗೆ ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತಿಗೆ ಸಾಯಂಕಾಲಕ್ಕೆ ನನ್ನ ಮದುವೆ ವೀಡಿಯೋ ಹಾಕಿದ್ದಾರೆ. ಇದನ್ನು ನೋಡಿ ನನಗೆ ನಗು ಬರ್ತಾಯಿದೆ ನಿಜವಾಗ್ಲೂ. ಆವಾಗ ಹೇಗಿತ್ತು ಗೊತ್ತಾ, ನಾನು ಹೇಗಿದ್ದೆ. ಮೇಕಪ್ ಅಂತೂ ವರ್ಸ್ಟ್ ಮೇಕಪ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಇವಾಗಾದರೂ ನನ್ನ ಮದುವೆ ಏನಾದರೂ ನಾನು ಮಾಡ್ಕೊಂಡಿದ್ದಿದ್ರೆ ನಾನೇ ಮೇಕಪ್ ಮಾಡ್ಕೋತಿದ್ದೆ. ನನ್ನ ನೋಡಿ ನನಗೆ ನಗು ಬರುತ್ತೆ. ಫುಲ್ ಹೇರ್ ಸ್ಟೈಲೆಲ್ಲ ವಿಚಿತ್ರವಾಗಿ ಮಾಡಿಬಿಟ್ಟಿದ್ರು. ಮತ್ತು ಮೇಕಪ್ ನೋಡ್ಬೋದು, ನನ್ನ ಶೇಡ್ಕಿನ್ನ ಡಾರ್ಕರ್ ಶೇಡ್ ಇನ್ನೊಂದು ಯಾವುದೋ ಹಾಕ್ಬಿಟ್ಟು ಅದು ಆಕ್ಸಿಡೈಸ್ ಆಗೋಗಿದೆ, ಫುಲ್ ಕಪ್ಪಗಾಗೋಗಿದೆ ಮುಖ ಎಲ್ಲ ಪೂರ್ತಿ. ನಂದು ಭಾಸ್ಕರ್ ನೋಡಿ ಎಷ್ಟು ಸಣ್ಣ ಇದ್ದಾರೆ ಅವಾಗ. ನನಗೆ ನಗು ಇದು. ಅದು ಆ್ಯಕ್ಚುಲಿ ಹಾಗೆ ಆಗೋದು. ಏನಂತ ಗೊತ್ತಾ, ನಮಗೆ ನಾಲೆಜೇ ಇರೋಲ್ಲ ಅದ್ರ ಬಗ್ಗೆ ಹೆಂಗೆ ಏನು ಅಂತ. ಆ ಟೈಮಲ್ಲಿ ಎಲ್ಲ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನನ್ನ ಐಡಿಯಾ ಇರೋದು ಆ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಖುಷಿ ಪಟ್ಬಿಡ್ಬೇಕು. ಅಯ್ಯೋ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ನಾನು ಖುಷಿ ಪಟ್ಟರೆ ಅಯ್ಯೋ ಅವ್ರು ಕಣ್ಣು ಬಿಡ್ಬೋದೇನೋ, ಇವ್ರು ಕಣ್ಣು ಬಿಡ್ಬೋದೇನೋ, ದೃಷ್ಟಿ ಆಗ್ಬೋದೇನೋ, ಅಯ್ಯೋ ಬೇಡ ಯಾರೇನಾದರೂ ಮಾತಾಡಿಬಿಟ್ರೆ, ಏನಾದರೂ ಅನ್ಕೊಂಬಿಟ್ರೆ, ಕಣ್ಣು ಹಾಕ್ಬಿಟ್ರೆ ಅನ್ಕೋತೀವಿ. ಯಾರು ನಮ್ಗೆ ಯಾವ ಸ್ಟೇಜ್ ಆಫ್ ಲೈಫಲ್ಲೂ ಕೂಡ ಹೆಲ್ಪು ಮಾಡಲ್ಲ. ಯಾವ ಸ್ಟೇಜ್ ಆಫ್ ಲೈಫಲ್ಲಿ ಕೂಡ ನಮಗೆ ಏನಂತ ಹೇಳ್ತಾರೆ, ನೀನು ಮಾಡು ಅಂತ ನಮಗೆ ಹುಮ್ಮಸ್ಸು ಜೋಶ್ ಏನೂ ಕೊಡಲ್ಲ. ನಾವೇ ಆ ಮೂಮೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾನು ಖುಷಿಯಾಗಿರ್ಬೇಕು, ಅದು ನನ್ನ ಕೈಯಲ್ಲಿದೆ. ನಾನು ಖುಷಿಯಾಗಿರಬೇಕು, ನಾನು ಅಳಬೇಕು, ಅದು ನನ್ನ ಕೈಯಲ್ಲೇ ಇದೆ. ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನಮ್ಮ ಕೈಲೇ ಇರುತ್ತೆ, ಅದನ್ನು ದೊಡ್ಡದು ಮಾಡ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ. ಸೊ ಅವತ್ತಿಂದ ಅಂದ್ಕೊಂಡಿದ್ದು ಯಾವುದೇ ಮೂಮೆಂಟ್ ಆಗಲಿ, ವೆದರ್ ಇಟ್ ಮೇ ಬಿ ಏನಂತಾರೆ ಚಿಕ್ಕ ಇವೆಂಟ್ ಆಗಲಿ, ಒಂದು ದೊಡ್ಡ ಇವೆಂಟ್ ಆಗಲಿ, ಅಥವಾ ಏನೇ ಆಗಲಿ, ಖುಷಿ ಅನ್ನೋದು ದಟ್ ಕಾಂಟ್ ಬಿ ಗಿವನ್ ಲೈಕ್ ಮನಿ ದುಡ್ಡು ಕೊಟ್ರೇ ಸಿಗುತ್ತೆ ಅನ್ನೋದನ್ನು ಏನಿಲ್ವಲ್ಲ. ಸೊ ಲೆಟ್ ಅಸ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಮಾತಾಡಿ ಸುಸ್ತಾಯಿತು. ನೋಡ್ಬೋದು, ಇದು ನಮ್ಮದು ರಿಸೆಪ್ಷನ್ದು. ನಮ್ಮದು 1 ಡೇಲೇ ಆಗೋಯ್ತು. ಬೆಳಿಗ್ಗೆ ನಮ್ಮದು ಸಿಂಪಲ್ಲಾಗಿ ದೇವಸ್ಥಾನದಲ್ಲೇ ಮದುವೆ ಆಗಿದ್ದು. ಸಾಯಂಕಾಲ ರಿಸೆಪ್ಷನ್ನು ಒಂದು ಪಾರ್ಟಿ ಹಾಲಲ್ಲಿ ಅರೇಂಜ್ ಮಾಡಿದ್ವಿ. ಅಪ್ಪ ನನಗಂತೂ ನನ್ನನ್ನು ನೋಡ್ಕೊಳ್ತಾ ಇದ್ರೇ ನಾನು ಅನಿಸ್ತಿದೆ. ಸೊ ಇದು ನೆಕ್ಸ್ಟ್ ಡೇ. ಸೊ ಬೆಳಿಗ್ಗೆನೇ ಅಮ್ಮ ಪೊಂಗಲ್ ಎಲ್ಲ ಮಾಡಿ ಪ್ರಿಪೇರ್ ಮಾಡಿದರು. ನೋಡ್ಬೋದು ಕುಕ್ಕಿ, ನಾವನ್ನ ಕುಕ್ಕಿ ಅಂತ ಕರಿತೀವಿ, ಹೆಸರು ಕುಕ್ಕಿನೇ ಆಗೋಗಿದೆ. ತರಕಾರಿಲೇ ತಂದಿದ್ದಾರೆ. ಅಜ್ಜಿತ್ರಿಗೆ ಗೊತ್ತಲ್ಲ, ಸುಮ್ಮನೆ ಅಂತೂ ಕೂರಲ್ಲ, ಏನಾದರೂ ಒಂದು ಮಾಡ್ತಿರ್ತಾರೆ. ಹಾಗೆ ನಮ್ಮ ಅಕ್ಕ ಮತ್ತು ಬಾವ ಕೂಡ ಅವತ್ತು ನೈಟ್ ಬಂದಿದ್ದರು. ತುಂಬ ಜೋರು ಮಳೆ ಇತ್ತು. ಸೊ ಇಲ್ಲೇ ಸ್ಟೇ ಮಾಡಿಬಿಡಿ, ನಾಳೆ ಹೋಗಿ ಅಂತ ಅವರು ಅಲ್ಲೇ ಸ್ಟೇ ಮಾಡಿದರು. ನೋಡ್ತಿರ್ಬೋದು ಅಕ್ಕ ಬಾವಾಗೆ ತೊಗೊಂಡು ಹೋಗಿ ಕೊಡ್ತಿದ್ದಾಳೆ. ಸೊ ಇದೇ ಚಿರೋಟಿ, ನಮ್ಮ ಫ್ಯಾಮಿಲೀಲಿ ಒನ್ ಆಫ್ ದ ಫೇಮಸ್ ಸ್ವೀಟ್, ಮತ್ತು ತುಂಬ ಇಷ್ಟ ಆಗಿರೋ ಸ್ವೀಟ್ ಅನ್ಬೋದು. ಕೆಲವ್ರಿಗೆ ಪೇಣಿ ಇಷ್ಟ ಆಗುತ್ತೆ, ಚಿರೋಟಿ. ಸೊ ಇದು ನಮ್ಮ ಮನೆ ಕಡೆ ಚಿರೋಟಿ ಮಾಡಿಸಿದ್ದು. ಫಂಕ್ಷನಲ್ಲಿ ಯಾರಿಗೂ ತಿನ್ನೋಕ್ಕಾಗಲಿಲ್ಲ, ಬಿಕಾಸ್ ಇರುತ್ತಲ್ಲ ನಿದ್ದೆ ಸರಿಯಾಗಿರಲ್ಲ, ಮತ್ತು ಓಡಾಟ ಏನು ಬೇಕು ಬಂದಿರೋನ ವಿಚಾರಿಸ್ಕೋತೀವಿ. ನಾವೇನು ತಿನ್ನೋಕ್ಕೂ ಆಗೋಲ್ಲ, ಎಂಜಾಯ್ ಮಾಡೋಕ್ಕೂ ಆಗೋಲ್ಲ. ಹಾಗೆ ಅವತ್ತಿನ ದಿವಸ ಅಮ್ಮಮ್ಮನೂ ಬಂದಿದ್ದರು. ಎಲ್ಲರೂ ಕೂಡ ಇಲ್ಲಿ ಚಿರೋಟಿನ ತಿಂತಾಯಿದ್ದೀವಿ. ಟಿ ವಿಲಿ ಚಿರೋಟಿ ನೋಡೋದು ಹೇಗೆ ಮಾಡೋದು ಅಂತ, ತಟ್ಟೆಗಿಲ್ಲಿ ನಾವು ಹಾಕೊಂಡು ಬಾರಿಸೋದು. ಸಾಯಂಕಾಲ ಹಾಗೆ ಎಲ್ಲರೂ ಆಚೆ ಹೋಗಿ ಬರೋಣ. ಅಜ್ಜಿ ಕೂಡ ಸ್ಯಾರಿ ತೊಗೋಬೇಕು ಅಂತ ಹೇಳಿದರು, ಕಾಟನ್ ಸ್ಯಾರೀಸು. ನೋಡ್ಕೊಂಬರೋಣ ಅಂತ ಹೋದ್ವಿ. ಇಷ್ಟ ಆದರೆ ಕಲೆಕ್ಷನ್ಸ್ ಬೈ ಮಾಡೋಣ ಅಂತ ಅಜ್ಜಿ ಒಂದು 4 ಸ್ಯಾರೀಸ್ ಏನೋ ತೊಗೊಂಡ್ರು. ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ಸ್ ಎಲ್ಲ. ತೋರಿಸೋಣ ಅಂದ್ಕೊಂಡೆ, ಬಟ್ ಮನೆಗೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಬಿಕಾಸ್ ನಾನು ತುಂಬ ಕೂತ್ಕೊಂಡು ಟ್ರಾವೆಲ್ ಮಾಡಿದ್ನಲ್ಲ, ಸಾಕಾಗಿತ್ತು. ಬೇಡ, ಹೋಗಿದ ತಕ್ಷಣ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದ್ದೀನಿ. ಅಜ್ಜಿ ಹಾಗೂ ತಗೋ, ನೀನು ಯಾವುದಾದ್ರೂ ಸೀರೆ ಅಂತ. ನಿಜವಾಗ್ಲೂ ನನಗೆ ಸೀರೆ ಮೇಲೆ ಅಷ್ಟು ಗಮನ ಇಲ್ಲ. ಅಯ್ಯೋ ಬೇಡ ಅಜ್ಜಿ ಸಾಕು ಇಷ್ಟೇ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು ಚೆನ್ನೈ ಸಿಲ್ಕ್ಸ್ಗೆ. ಹಾಗೆ ಬರ್ತಾ ಬೋಂಡಾ ಬಜ್ಜಿ ತಿಂದ್ಕೊಂಡು ಇಲ್ಲಿ ವಾಪಸ್ ಹಾಕ್ತಾಯಿದ್ದೀವಿ. ಸೊ ಇದು ತುಂಬ ಚೆನ್ನಾಗಿ ಫುಲ್ ಮೋಡ ಆಗಿತ್ತು, ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಸರಿ ಸಾಯಂಕಾಲ ಆಯ್ತಲ್ಲ, ಭಾಸ್ಕರು ಬಂದಿದೆ ಆ್ಯಕ್ಚುಲಿ, ಹೇಳೋದು ಮರ್ತದೆ. ಸರಿ ಹೋಗೋಣ, ದೇವಸ್ಥಾನ ಆಯಿತು ನಿಯರ್ ಬೈ, ಹೋಗೋಣ ಅಂತ ಅಜ್ಜಿ ಮಲ್ಲಿಗೆ ಹೂವು ಎಲ್ಲ ತೊಗೊಂಡಿದ್ದಾರೆ. ಮನೆಗೆ ಬಂದು ಕಟ್ಟಿಟ್ಟು ಅದನ್ನು ಫ್ರಿಜ್ಜಲ್ಲಿ ಅವಳು ಡೈಲಿ ಮುಡ್ಕೊಳ್ಳಿ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಹೂವು ಎಲ್ಲನೂ ಕೂಡ ಕಟ್ಟಿಟ್ಬಿಟ್ಟು ಹೋಗಿದ್ರು. ಖುಷಿ ಆಯಿತು. ದೇವಸ್ಥಾನದ ಹತ್ರ ಬಂದ್ವಿ. ಆಲ್ಮೋಸ್ಟ್ 3:30 ಆಗಿತ್ತು ನಾವು ಬಂದಾಗ. 4:30ಗೆ ದೇವಸ್ಥಾನ ತೆಗಿತಾರೆ ಅಂದರು. ಇನ್ನು 1 hour ಟೈಮ್ ಪಾಸ್ ಮಾಡಬೇಕಲ್ಲ, ಏನು ಮಾಡೋದು ಅಂತ ಆ್ಯಸ್ ಯೂಶುವಲ್ ತಿನ್ನೋದು, ಅಲ್ಲಿ ಓಡಾಡೋದು, ಅದೇ ಮಾಡೋದು. ಮಾವಿನಕಾಯಿ ಅಂಗಡಿಗೆ ಸಿಕ್ತು ಅಲ್ಲೇ ದೇವಸ್ಥಾನದ ಹತ್ರನೇ ಆಂಟಿಯವ್ರು ಗಾಡಿ ಹಾಕ್ಕೊಂಡಿದ್ರು. ಇದೇ ದೇವಸ್ಥಾನ. ಇದು
ದೇವಸ್ಥಾನದ ಹೆಸರು ನಾನು ಕೆಳಗೆ ಮೆನ್ಷನ್ ಮಾಡ್ತೀನಿ, ಮರ್ತೋಗ್ಬಿಟ್ಟಿದೆ, ಇದು ತಮಿಳಲ್ಲೇನೋ ಬರುತ್ತೆ. ಚಂದ್ರಚೂಡೇಶ್ವರ, ಹೌದು, ಚಂದ್ರಚೂಡೇಶ್ವರ ಟೆಂಪಲ್. ಇದು ಹೊಸೂರು, ಆಲ್ಮೋಸ್ಟ್ ಹೊಸೂರು ದಾಟಿ ಸ್ವಲ್ಪ ಆ ಕಡೆ ತಮಿಳ್ನಾಡು ಕಡೆ ಬರುತ್ತೆ. ಸೊ ಬಂದ್ವಿ, ಒಂಥರ ಸೆಕೆ ಹಬೆ, ತುಂಬ ಚಳಿನೂ ಅನಿಸ್ತಾ ಇಲ್ಲ, ತುಂಬ ಸೆಕೆನೂ ಅನಿಸ್ತಿಲ್ಲ, ಆ ಥರ ಮೋಡ ಥರ ಆಯಿತು. ಎಲ್ಲರೂ ಬಂದ್ವಿ, ಕೂತ್ಕೊಂಡ್ವಿ. ಸರಿ ಫೈನ್, ಮಾವಿನಕಾಯಿ ಏನಾದರೂ ತಿನ್ನೋಣ ಅಂತಂದ್ಬಿಟ್ಟು ಮಾವಿನಕಾಯಿನ ತೊಗೊಂಡ್ವಿ. ಸೊ ಎಲ್ಲರೂ ಮಾವಿನಕಾಯಿನ ತಿನ್ಕೊಂಡು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿ ಮರದ ಕೆಳಗೆ ಫಸ್ಟ್ ಗಾಡಿನ ಪಾರ್ಕ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಗಾಡಿನ ಪಾರ್ಕ್ ಮಾಡಿದ್ವಿ. ನೋಡ್ಬೋದು ಅವ್ರ ಕಟ್ಟಿಂಗ್ ಸ್ಟೈಲೇ ಯಾವ ಥರ ಇದೆ ಅಂತ, ಅದು ನೋಡಿದ್ರೇ ತಿನ್ಬೇಕು ಅನಿಸ್ಬೇಕು, ಆ ಥರ ಕಟ್ ಮಾಡ್ತಿದ್ರು. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್, ನೋಡೋಕ್ಕೆ ಪ್ಲೆಸೆಂಟ್ ಆಗಿದೆ. ನಾವು ಹೋದ್ವಾ, ಮಿರಾಕಲ್ ಏನಾಯಿತು ಅಂತಂದರೆ, ನಾವು ಹೋಗಿದ್ದು 5 ಜನದಲ್ಲಿ ನಾನು, ಅಪ್ಪ ಮತ್ತು ಅಣ್ಣ ಮತ್ತು ಅಜ್ಜಿ 3 ಜನ ವಿಟ್ನೆಸ್ ಮಾಡಿದ್ದು. ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಹೂವು ಬಿತ್ತು, ನಮಸ್ಕಾರ ಮಾಡಿ ಇನ್ನೇನು ನೋಡ್ತಿದ್ವಿ, ಹೂವು ಬಿತ್ತು. ಬಿಕಾಸ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ನಾನು ಅದನ್ನು ಶೂಟ್ ಮಾಡಲಿಲ್ಲ. ನನಗಂತೂ ತುಂಬ ಬ್ಲೆಸ್ಡ್ ಅನ್ನೋ ಫೀಲಿಂಗ್ ಆಯಿತು, ತುಂಬ ಖುಷಿ ಆಗೋಯ್ತು ನನಗಂತೂ. ಸೊ ಮಾವಿನಕಾಯಿ ತಿಂತಾಯಿದ್ದೀವಿ ಇಲ್ಲಿ. ಅದಕ್ಕೆ ಅವರೇ ಖಾರ ರೆಡಿ ಮಾಡಿರ್ತಾರೆ, ಅದನ್ನ ಬೇಕಾದ್ರೂ ಹಾಕೋದು. ಭಾಸ್ಕರ್ ನನಗದು ಬೇಡ ಅಂದ್ಬಿಟ್ಟು ಈ ಥರ ಪುಡಿ ಖಾರನ ಉದುರಿಸ್ಕೊತಾ ಇದ್ದಾರೆ. ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಹಾಗೆ ನಮ್ಮದೇ ಕಲ್ಲಂಗಡಿ ಹಣ್ಣು ಇತ್ತು, ಕಾರಲ್ಲಿ ಇಟ್ಕೊಂಡಿದ್ವಿ. ಸೊ ಯೂಶ್ವಲಿ ಆಚೆ ಹೋಗ್ಬೇಕಾದಾಗ ಈ ಫ್ರೂಟ್ಸು, ವಾಟರ್ ಕ್ಯಾನು ಎಲ್ಲ ಹಾಕ್ಕೊಂಡ್ಬಿಡ್ತೀವಿ. ಬಿಕಾಸ್ ಒಂದೊಂದು ಸತಿ ಹೆಂಗೆ ಅಂದರೆ ನಾವು ಇಲ್ಲೆಲ್ಲೋ ಹೋಗೋಕ್ಕಂತ ಹೋಗಿರ್ತೀವಿ, ಎಷ್ಟೋ ದೂರ ಹೋಗಿ ಟ್ರಾವೆಲ್ ಮಾಡ್ಕೊಂಬಂದಿರೋದೆಲ್ಲ ಇದೆ. ಅದಕ್ಕೆ ಮೈಂಡ್ ಹೆಂಗಿರುತ್ತೆ ಗೊತ್ತಾಗಲ್ಲ, ಎಲ್ಲ ಕಾರಲ್ಲಿ ಸ್ಟಾಕ್ ಆಲ್ರೆಡಿ ರೆಡಿ ಇಟ್ಟಿರ್ತೀವಿ. ಇಲ್ಲಿ ವಾಟರ್ ಮೆಲನ್ನ ಕಟ್ ಮಾಡ್ತಾಯಿದ್ದಾರೆ ಡ್ಯಾಡಿ. ಅವ್ರು ಇದ್ಕೊಂಡು ಅಂತಿದ್ರು, ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದಾರೆ, ಪೀಸಸ್ ಎಲ್ಲ ಲೆವೆಲ್ಲ ಕಟ್ ಮಾಡ್ತಾಯಿದ್ದಾರೆ ಅಂತ ಅವರು. ಅವಾಗ ಹೇಳ್ತಾಯಿದ್ವಿ, ಅಯ್ಯೋ ಅವ್ರು ಏನಂತಾರೆ, ಅವ್ರಿಗೆ ಅವ್ರ ಬಿಸ್ನೆಸ್ಸೇ ಅದು, ಅವ್ರ ಕೆಲಸನೇ ಅದು ಅಂತ. ಸೊ ಇಲ್ಲೆಲ್ಲರೂ ಒಂದೊಂದು ಪೀಸ್ನ ತೊಗೊಂಡು ಮಂಚ್ ಮಾಡಿಕೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸೊ ಆಂಟಿಗೆ ಹೇಳ್ತಾಯಿದ್ರು ಹಾಗೇನು ನಮ್ಮಪ್ಪ, ನೀವು ತೊಗೊಳ್ಳಿ 1-2 ಪೀಸು ತಿನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೊಡ್ತಾಯಿದ್ದಾರೆ. ಅವ್ರು ಬೇಡ ಅಂತ ಅವರು, ಇರಲಿ ತೊಗೊಳ್ಳಿ ಎಲ್ಲರೂ ತಿನ್ಬೇಕಾದಾಗ ನೀವೂ ಅಂತ ಕೊಟ್ವಿ. ಸೊ ಇದು ಡೇ ಆಗಿತ್ತು. ದೇವಸ್ಥಾನ ಚಂದ್ರಚೂಡೇಶ್ವರ ಅಂತ ಹೊಸೂರ ಹತ್ರ ಇರೋದು, ಚೆನ್ನಾಗಿರೋ ದೇವಸ್ಥಾನ. ಇದಾಯಿತು. ಮತ್ತು ವಾಪಸ್ ಮನೆಗೆಲ್ಲ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಅದನ್ನು ಕ್ಲಿಪ್ಪಿಂಗ್ಸ್ ಮತ್ತೆ ನಾನು ಮರ್ತೋಗಿದ್ದೀನಿ. ಬಿಕಾಸ್ ಲಾಸ್ಟಲ್ಲಿ ತೆಗಿತಾನೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು. ನಾನು ಹೆಂಗೆ ಮಾಡಿಬಿಟ್ಟಿರ್ತೀನಿ ಅಂತಂದರೆ, ಮ್ಯಾಪ್ ಗೀಪ್ ಏನಾದರೂ ಹಾಕ್ಕೊಂಡಿರ್ತಾರೆ ನನ್ನ ಮೊಬೈಲಲ್ಲೇ, ನಾನು ಅದು ಇನ್ಮೇಲೆ ಆ್ಯಕ್ಚುಲಿ ಮಾಡಬೇಕು, ಗೊತ್ತಾಗಲ್ಲ. ಫ್ರೆಂಟಲ್ಲಿ ನಾನು ಕುತ್ಕೋತೀನಿ ಅಂತ ಮ್ಯಾಪ್ ಆನ್ ಮಾಡಿಬಿಡ್ತೀನಿ, ನನ್ನ ಬ್ಯಾಟ್ರಿ ಎಲ್ಲ ಡ್ರೈನ್ ಆಗೋಗ್ಬಿಟ್ಟಿರುತ್ತೆ. ಕಾರಲ್ಲಿ ಹಾಕ್ಕೊಂಡ್ರೆ ಅದು ಸ್ಲೋ ಆಗೋದೇ ಇಲ್ಲ. ಇವಾಗ ಹಾಕಿ ಇನ್ನಷ್ಟು ಸ್ವಲ್ಪ ಇನ್ನೂ 5% ಇನ್ನೂ 3% ಹಾಗೆ ಇರುತ್ತೆ ವೇಸ್ಟ್ ಅದ್ರಲ್ಲಿ ಹಾಕೋದು. ಸೊ ಇಲ್ಲೇ ಕೊಟ್ಟಿದ್ದಾರೆ, ಅಲ್ಲೇ ಹಾಕಿದ್ರು. ನಿಯರ್ ಬೈ ಟೂರಿಸ್ಟ್ ಸ್ಪಾಟ್ಸ್ ಯಾವುದಾದ್ರೂ ಇದ್ದರೆ ನೀವು ವಿಸಿಟ್ ಮಾಡ್ಬೋದು ಅಂತಂದ್ಬಿಟ್ಟು ಅದು ಕೂಡ ಹಾಕಿದ್ವಿ. ನಾವು ಇರೋದು ಇಲ್ಲಿ ಚಂದ್ರಚೂಡೇಶ್ವರ ಟೆಂಪಲ್ ಹತ್ರ. ಅಲ್ಲಿ ಕುಟ್ಟಿ ನಾಯಿ ಮರಿಗಳು ಎಷ್ಟು ಕ್ಯೂಟಾಗಿದ್ವು ಗೊತ್ತಾ, ನನಗಂತೂ ನೋಡ್ತಾ ಇದ್ರೆ ಮುದ್ದು ಮಾಡೋಣ ಅಂತ. ಅದಕ್ಕೆ ಎಷ್ಟು ಕೋಪ ಇದೆ ಗೊತ್ತಾ, ಕೊಬ್ಬಿದೆ ಗೊತ್ತಾ. ಬರುತ್ತೆ, ಮೂಸುತ್ತೆ, ನನಗೆ ಬೊಗಳ್ಬಿಟ್ಟು ಹೋಗ್ಬಿಡುತ್ತೆ. ನಾನು ಮುದ್ದು ಮಾಡೋಣ ಅಂತ ಕರೆದ್ರೆ ನನಗೆ ಬೊಗಳ್ತೀರ ನೀವು ಅಂತ ನಾನು. ಸೊ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇದು ಹಿಲ್ ಸ್ಟೇಷನ್, ಅಂದರೆ ತುಂಬ ಅಪ್ಪಲ್ಲಿ ಒಂದು ಬೆಟ್ಟದ ಮೇಲಿರೋ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನನೇ ಅಂತ ಅನ್ಬೋದು. ವ್ಯೂ ಮಾತ್ರ ಅಲ್ಲಿಂದ ಸಕ್ಕತ್ತಾಗಿದೆ. ನಾವು ದರ್ಶನ ಮುಗಿಸಿ ಆಚೆ ಬರೋಷ್ಟೊತ್ತಲ್ಲಿ ಮಳೆ ಶುರು ಆಗಿಬಿಟ್ಟಿತ್ತು ಆಯಿತಾ. ಆ ಕಡೆ ಮಳೆ ಬರ್ತಿರೋ ವ್ಯೂನು ಕಣ್ಣಲ್ಲಿ ನೋಡೋದಕ್ಕೆ ಹಬ್ಬ ಅನ್ನಿಸ್ತಿತ್ತು. ದೇವಸ್ಥಾನ ಹಿಂಗೆ ಕಾಣುತ್ತೆ. ಇದನ್ನು ರೋಡಲ್ಲಿ ಬರ್ತಾನೆ, ಒಂದು ಹೈವೇಲಿ ಬರ್ತಾನೇ ಕಾಣ್ಸೋಕ್ಕೆ ಶುರು ಆಗುತ್ತೆ. ಸೊ ಈ ಕಡೆ ನೆರಳಿತ್ತು ಅಂತಂದ್ಬಿಟ್ಟು ಕಾರ್ ಪಾರ್ಕ್ ಮಾಡಿಬಿಟ್ಟು ಡ್ಯಾಡಿ ಮಮ್ಮಿ ಎಲ್ಲ ಹಿಂಗೆ ಮಲ್ಕೊಂಡು ಅಜ್ಜಿ ಆ ಕಡೆ ಕೂತಿದ್ರು. ಭಾಸ್ಕರ್ ಒಂದು ನಾಯಿ ಮರಿ ಸಿಕ್ಕಾಕೊಂಡ್ಬಿಟ್ಟಿತ್ತು, ಅದು ಕೂಗ್ತಾ ಇದೆ ಕುಯ್ ಅಂತ. ಸರಿ ಇರೋದನ್ನು ಬಿಡಿಸ್ಬಿಟ್ಟು ಬರ್ತೀನಿ ಅಂತ ಇವರು ಹೋಗಿ ಬಿಡಿಸ್ಬಿಟ್ಟು ಬರೋಣ ಅಂತ. ಬಂತೈಚೆ ಮತ್ತೆ ಹೋಗ್ತಾ ಇದೆ ಅಲ್ಲೋಡಲ್ಲಿ, ಈ ಕಡೆ ಬಾ. ಹಾಂ ಹೋಯ್ತು, ಹೋಗ್ಲಿ ಬಿಡಪ್ಪ, ಪುಣ್ಯ ನಿಂಗೆ. ನಿನ್ನ ಮಾತು ಅದು ಕೇಳ್ತು, ಅದ್ರ ಮಾತು ನೀನು ಕೇಳಿದೆ. ಮುಟ್ಟಿದಿರೇನೆ ಕೆಲಸ ಮಾಡಿಬಿಟ್ಟೆ. ಬರಲ್ಲ ಕಂದ, ಇದು ಸಣ್ಣದು ಅಲ್ಲಿದೆ ನೋಡ, ಆ ಕಡೆನಿಂದ ಬಂದು ಅದು ಪಾಪ ಇಲ್ಲಿ ತೂರಾಗಿ ಬಂದಿದೆ, ಆಗ್ತಾ ಇಲ್ಲ ಅದಕ್ಕೆ. ದರ್ಶನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡ್ಬೋದು ಇದು ಎಂಟ್ರೆನ್ಸು ಎಷ್ಟು ದೊಡ್ಡದಾಗಿದೆ. ದೇವಸ್ಥಾನ ಒಳಗೆ ಹೋಗ್ತಿದ್ರೆ ಎಷ್ಟು ತಂಪಿದೆ ಅಂದರೆ, ತಣ್ಣಗಿದೆ ದೇವಸ್ಥಾನ ಮಾತ್ರ. ಆಚೆಗಡೆ ನಾನು ಹೇಳಿದ್ನಲ್ಲ ಹಬೆ ಅಂತ, ಇದು ಯೂಶ್ವಲಿ ಕ್ಲೌಡಿ ಇದ್ದರೂ ಕೂಡ ಈ ಥರ ನಮಗೆ ಶೆಕೆ ಹಬೆ ಅಂತ ಅನಿಸುತ್ತೆ. ಒಳಗಡೆ ಹೋಗಿ ಕುತ್ಕೊಂಡ್ವಿ ನಾವು ದೇವಸ್ಥಾನದ ಒಳಗೆ. ಎಷ್ಟು ತಣ್ಣಗೆ ಫೀಲ್ ಆಯಿತು ಗೊತ್ತಾ, ನನಗಂತೂ ಸಖತ್ ಖುಷಿ ಆಯಿತು ಬಂದಿದ್ದು.
ಯೂಶಲಿ ಅಜ್ಜಿದಿರು ಯಾರಾದರೂ ಬಂದರೆ ನನಗೊಂಥರ ಖುಷಿ ಬಿಕಾಸ್ ನಮ್ಮಪ್ಪ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ಅಂತ. ಅದು ಹುಡುಕ್ತಾರೆ ಇತ್ತೀಚೆಗೆ ನಿಯರ್ ಬೈ ಕರ್ಕೊಂಡು ಹೋಗ್ಬೇಕಲ್ಲ, ತುಂಬ ಹೊತ್ತು ಕೂತ್ಕೊಳ್ಳೋಕೆ ನಿಜ ನನಗಂತೂ ಆಗಲ್ಲ. ಅವಾಗ ಬ್ರೇಕ್ ತೊಗೋಬೇಕು. ಒಂದು 10 ಮಿನಿಟ್ಸ್ ಹೋದ್ವಿ ಅಂದರೆ ಒಂದು 5 ಮಿನಿಟ್ಸ್ ನಿಲ್ಲಿಸ್ಬಿಟ್ಟು ಬ್ರೇಕ್ ತೊಗೊಂಡು ಮತ್ತೆ ನಾನು ವಾಕ್ ಮಾಡಿ ಮತ್ತೆ ಕೂತ್ಕೊಂಡು ಮತ್ತೆ ಹೋದರೆ ನನಗೆ ಆರಾಮ ಅನಿಸುತ್ತೆ. ಸೊ ಕಂಟಿನ್ಯೂಸ್ ಒಂದೇ ಸ್ಟ್ರೆಚಿಗೆ ನನಗಂತೂ ಹೋಗೋಕ್ಕಾಗಲ್ಲ. ಸೊ ಹಾಗೆ ಮೋಡ ನೋಡ್ಬೋದು, ಫುಲ್ ಮೋಡ ಆಗಿದೆ. ಮಳೆ ಅಂತೂ ಜೋರಾಗಿ ಬಂದಿತ್ತು. ನಾವು ಕಾರಲ್ಲಿ ಕೂರೋಷ್ಟೊತ್ತಲ್ಲಿ ಮಳೆ ಬಂದೇ ಬಿಡ್ತು. ಸೊ ಇದು ನೋಡ್ಬೋದು ಕುಕ್ಕಿ. ಅಪ್ಪ ಎಷ್ಟು ಆಟ ಆಡುತ್ತೆ ಅಂದರೆ ಇದಂತೂ ಕರ್ಕೊಂಡು ಬಂದು ಕೂರಿಸ್ಕೊಂಬಿಟ್ರೆ ಸಾಕು, ಬೆಚ್ಚಗಿರುತ್ತೆ. ಕೊತ್ತಂಬರಿ ಅಂತ ಅದ್ರ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ಅದನ್ನು ಕಚ್ಕೊಂಡು ಆಟ ಆಡ್ಕೊಳೋದ್ರ ಜೊತೆ ಇದು ಬಿಡುತ್ತೆ. ನಾವೇನಾದರೂ ಸ್ವಲ್ಪ ಮುಟ್ಟಕ್ಕೆ ಹೋದರೆ ಸಾಕು ಎಷ್ಟು ಕೋಪ ಮಾಡುತ್ತೆ ಗೊತ್ತಾ, ಕಚ್ಚಕ್ಕೆ ಬರೋದು, ಕೂಗೋದು ಕುಕ್ಕಿ ಅಂತ. ನಾವು ಅದನ್ನು ಅಂತಂದರೆ ತಿರುಗಿ ಬೇರೆ ನೋಡೋದಾ ಯಾರು ಅಂತ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದ್ದೆ ಮನೆಗೆ. ಕ್ಯೂಟಿಫೈ ಇದು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಸತಿ ಹೇಳ್ತಿದ್ದೀನಿ, ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರ್ತಾ ಹೋಗುತ್ತೆ ನಿಮ್ಮ ಮುಂದೆ. ಥ್ಯಾಂಕ್ ಯು ಸೋ ಮಚ್.